ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಅದ್ದೂರಿ ಗುರುಪೂರ್ಣಿಮೆ ಆಚರಣೆ. ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಬಾಬಾಗೆ ವಿಶೇಷ ಅಲಂಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಲ್ಲ. ದಲಿತರಿಗೆ ತೀರದ ಮೋಸ ಮಾಡಿದ ಸಿಎಂ ಸಿದ್ದರಾಮಯ್ಯ. ದಲಿತರ ಹೆಸರಿನಲ್ಲಿ ದಲಿತರಿಗೆ ವಂಚನೆ ಮಾಡಿದ ಸಿಎಂ ವಿರುದ್ಧ ಮುಖ್ಯಮಂತ್ರಿ ಹಠಾವೋ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗುರುಪೂರ್ಣಿಮೆ ಸಂಭ್ರಮ. ಬಾಬಾ ಮಂದಿರಗಳಿಗೆ ಹರಿದು ಬಂದ ಭಕ್ತ ಸಾಗರ. ಸಾಲಿನಲ್ಲಿ ನಿಂತು ಬಾಬಾ ದರ್ಶನ ಪಡೆದ ಭಕ್ತರು. ಎಲ್ಲಾ ದೇವಾಲಯಗಳಲ್ಲಿಯೂ ಪ್ರಸಾದ ವಿನಿಯೋಗ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ರೈತ ಹುತಾತ್ಮ ದಿನಾಚರಣೆ. ನರಗುಂದ ಬಂಡಾಯ ರೈತರ ಸ್ವಾಭಿಮಾನದ ಹೋರಾಟ ಎಂದ ರೈತ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ. ರೈತರಿಗೆ ನೀರು, ಗೊಬ್ಬರ, ಬೆಂಬಲ ಬೆಲೆ ನೀಡಲು ಆಗ್ರಹ. ವಾರ್ತೆಗಳ ವಿವರ. ಗುರುಪೂರ್ಣಿಮೆ ಗುರುಗಳನ್ನು ಗೌರವಿಸೋ ಸುದಿನ. ಅದು ಮಹಾಪ್ರಭು ದತ್ತಾತ್ರೇಯರೇ ಆಗಲಿ, ಶಿರಡಿ ಸಾಯಿಬಾಬಾ ಅವರೇ ಆಗಲಿ, ಕೈವಾರದ ತಾತಯ್ಯನವರೇ ಆಗಲಿ, ಅವರೆಲ್ಲರೂ ಗುರುಗಳು. ಅಪಾರ ಅನುಭವವನ್ನು ಪಡೆದಿದ್ದ ಆ ಮಹನೀಯರು ಮುಂದಿನ ಪೀಳಿಗೆಗೆ ತಮ್ಮ ಅನುಭವದಿಂದಲೇ ಮಾರ್ಗದರ್ಶನ ನೀಡಿ ಗುರುಗಳ ಸ್ಥಾನ ಅಲಂಕರಿಸಿದವರು. ಇಂತಹ ಗುರುಗಳನ್ನು ಸ್ಮರಿಸುವ ಜೊತೆಗೆ ಆರಾಧಿಸುವ ದಿನವೇ ಗುರುಪೂರ್ಣಿಮೆ. ಇಂತಹ ಶುಭ ದಿನ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೌದು, ದ್ವಾರಕಾಮಾಯಿ ವೃದ್ಧಾಶ್ರಮ ಎಂದರೆ ಅದು ಕೇವಲ ವೃದ್ಧಾಶ್ರಮ ಮಾತ್ರವಲ್ಲ. ಜೀವನ ಪೂರ್ತಿ ದುಡಿದು ಮಕ್ಕಳಿಗಾಗಿ ಶ್ರಮಿಸಿ ಮುಪ್ಪಿನಲ್ಲಿ ನೆಮ್ಮದಿಯ ವಿಶ್ರಾಂತಿ ಜೀವನ ನಡೆಸಬೇಕಿದ್ದ ಹಿರಿಯ ಜೀವಗಳಿರೋ ಈ ಜಾಗದಲ್ಲಿ ಗುರುಪೂರ್ಣಿಮೆ ಆಚರಿಸುವುದೇ ಸುಯೋಗ. ಅದರಲ್ಲೂ ಸತ್ಯನಾರಾಯಣ ವ್ರತದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಹಿರಿಯ ಜೀವಿಗಳಿಗೆ ನೆಮ್ಮದಿ ಕಲ್ಪಿಸುವ ಕೆಲಸವಿದೆಯಲ್ಲ, ಅದು ನಿಜಕ್ಕೂ ಸಾರ್ಥಕ. ಅಂಥ ಕೆಲಸ ಇಂದು ಇದೇ ವೃದ್ಧಾಶ್ರಮದಲ್ಲಿ ನಡೆಯಿತ. ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ಬೆಳಗ್ಗೆ 6 ಗಂಟೆಗೆ ಶಿರಡಿ ಸಾಯಿಬಾಬಾ ಅವರಿಗೆ ಕಾಕಡಾರತಿ ಕಾರ್ಯಕ್ರಮದೊಂದಿಗೆ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು 8:30ಕ್ಕೆ ಶ್ರೀ ಸತ್ಯನಾರಾಯಣ ಪೂಜೆ, 12 ಗಂಟೆಗೆ ಮಧ್ಯಾಹ್ನದ ಆರತಿ, 12:30ಕ್ಕೆ ವಾಸವಿ ಮಹಿಳಾ ಮಂಡಳಿ ಮತ್ತು ವೈಕುಂಠ ಭಜನಾ ಮಂಡಳಿಯಿಂದ ವಿಷ್ಣು ಸಹಸ್ರನಾಮಾರ್ಚನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಮಧ್ಯಾಹ್ನ 1:30ಕ್ಕೆ ಪ್ರಸಾದ ವಿನಿಯೋಗ. ಸಂಜೆ 4 ಗಂಟೆಗೆ ವಿದುಷಿ ಚಿಂತಲಪಲ್ಲಿ ಜಲಜಾ ಪ್ರಸಾದ್, ವಿದುಷಿ ವಿನಯ ಕಾರ್ತಿಕ್ ರಾವ್ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಸಂಧ್ಯಾರತಿ, ಸಂಜೆ ಶೇಜಾರತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಆಶ್ರಮದಲ್ಲಿರುವ ಎಲ್ಲ ವೃದ್ಧ ತಾಯಂದಿರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸುವ ಮೂಲಕ ಮುಪ್ಪಿನಲ್ಲಿಯೂ ಉತ್ಸಾಹ ತೋರಿದ್ದು ವಿಶೇಷವಾಗಿತ್ತು. ಇವತ್ತು ಗುರುಪೌರ್ಣಮಿ, ಇವತ್ತು ಒಳ್ಳೆಯ ದಿವಸ. ಇವತ್ತು ನಮ್ಮದು ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಬಾಬಾ ಪ್ರತಿಷ್ಠಾಪನೆಯಾಗಿ 2ನೇ ವರ್ಷದ ವಾರ್ಷಿಕೋತ್ಸವ. ನಮ್ಮದು ಗುರುಪೌರ್ಣಮಿ ಮಾಡಿ 35ನೇ ವರ್ಷದ್ದು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಜನತೆಗೆ ಶಿರ್ಡಿ ಸಾಯಿಬಾಬಾ ಆಯುರಾರೋಗ್ಯ ಭಾಗ್ಯ ಕೊಡಲಿ, ಮತ್ತು ಎಲ್ಲರಿಗೂ ಆಯಸ್ಸು. ಇವಾಗ ಮೇಯ್ನು ಬೇಕಾಗಿರೋದು ಆರೋಗ್ಯ ಭಾಗ್ಯ, ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ಇವತ್ತು ನಮ್ಮದು ವೃದ್ಧಾಶ್ರಮದಲ್ಲಿ ಇವತ್ತು ಎಷ್ಟೊಂದು ಜನ ಬಂದು ಬಾಬನ ಆಶೀರ್ವಾದ ತೊಗೋತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಬಾಬಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದಲಿತರ ಹೆಸರಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೇರಿದ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟ ಸಚಿವರು ಇಂದು ಅದೇ ದಲಿತ ಪದ ಬಳಕೆ ಬಗ್ಗೆಯೇ ವಿರೋಧ ವ್ಯಕ್ತಪಡಿಸುತ್ತಿರುವುದು ಅಕ್ಷಮ್ಯ ಅಪರಾಧ. ದಲಿತರ ಹಣ ದುರುಪಯೋಗ ಮಾಡಿಕೊಳ್ಳುವ ಮೂಲಕ ತೀರದ ಮೋಸ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ನೀಡಬೇಕು. ಮುಖ್ಯಮಂತ್ರಿ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದು ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಹೇಳಿದರು. ವಾಲ್ಮೀಕಿ ನಿಗಮದ 187 ಕೋಟಿ ಹಣ ದುರುಪಯೋಗ. ದಲಿತರ 14,000 ಕೋಟಿ ಪಂಚಮರ ಹಣ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪಂಚ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರಿಗೆ ತೀರದ ಮೋಸ ಮಾಡಿದ್ದಾರೆ. ಅಲ್ಲದೆ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದ ಪ್ರಮುಖ ರೂವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಿದ್ದಾರೆ. ಆರ್ಥಿಕ ಇಲಾಖೆ ಹೊಂದಿರುವ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೆ ಹಗರಣ ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಎಂದು ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಒತ್ತಾಯಿಸಿದ್ರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿ ಈಗಾಗಲೇ ಸಚಿವ ನಾಗೇಂದ್ರ ಅವರ ಬಂಧನವಾಗಿದ್ದು, ಇನ್ನು ಶಾಸಕ ಬಸವರಾಜ ದದ್ದಲ್ ಅವರು ಬಂಧನವಾಗುವ ಸೂಚನೆಗಳಿವೆ. ಇವರಿಬ್ಬರು ಬಲಿಪಶುಗಳಾಗಿದ್ದು, ಮುಂದೆ ಸಚಿವ HC ಮಹದೇವಪ್ಪ ಅವರು ಬಲಿಪಶು ಆಗುವುದರಲ್ಲಿ ಅನುಮಾನವಿಲ್ಲ. ಆದರೆ ಹಗರಣದ ಪ್ರಮುಖ ರೂವಾರಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಲೆದಂಡವಾಗದೆ ದಲಿತರಿಗೆ ನ್ಯಾಯ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹಠಾವು ಚಳವಳಿ ಹಮ್ಮಿಕೊಂಡಿರುವುದಾಗಿ ಹೇಳಿದ್ರ. ಪಂಚಮರ 14,000 ಕೋಟಿ ಹಣವನ್ನ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರುವ ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಇದು 153 ಜಾತಿಗಳಿಗೆ ಮಾಡಿದ ಮೋಸ. ಸ್ವಾಭಿಮಾನಿ SC/ST ಒಕ್ಕೂಟದಿಂದ ಜುಲೈ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗುವುದು. ಅಂತಿಮವಾಗಿ ಜುಲೈ 30ರಂದು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಇದು ಸಾಮಾಜಿಕ ಸಮುದಾಯದ ಹೋರಾಟ. ಹಣ ದುರುಪಯೋಗವಾಗಿದೆ. ಇದನ್ನ ಕಾಪಾಡಿಕೊಳ್ಳದಿದ್ದರೆ ಸಂಘಟನೆಗಳಿಗೆ ಬೆಲೆ ಇಲ್ಲವಾಗಿದೆ. ವ್ಯವಸ್ಥಿತವಾಗಿ ದಲಿತರನ್ನ ತುಳಿಯಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಗಮನಕ್ಕೆ ಬಾರದೆ ಹಗರಣ ನಡೆಯಲು ಸಾಧ್ಯವೇ ಇಲ್ಲ. ಮುಂದೆ ಮಹದೇವಪ್ಪನವರ ತಲೆದಂಡವೂ ಆಗಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆಲ್ಲಲು ದಲಿತರ ಕೊಡುಗೆ ಅಪಾರವಾಗಿದೆ. ಹಿಂದೆ ದಲಿತ ಮುಖ್ಯಮಂತ್ರಿ ಆಗುವವರನ್ನ ಸೋಲಿಸಿದವರು ಇದೇ ಸಿದ್ದರಾಮಯ್ಯ ಎಂದು ಕಿಡಿಕಾರಿದ್ರು. ಅಂದು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಿದವರು ಇದೇ ಸಿದ್ದರಾಮಯ್ಯ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಸೋಲಿಸಿದ್ದು ಇದೇ ಸಿದ್ದರಾಮಯ್ಯ. KH ಮುನಿಯಪ್ಪ ಸೇರಿದಂತೆ ದಲಿತ ಮುಖಂಡರನ್ನ ತುಳಿದು ತಾವು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ಅರ್ಹತೆ ಹೊಂದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹಠಾವು ದಲಿತರ ಬಚಾವೋ ಚಳವಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವವರೆಗೂ ನಿರಂತರವಾಗಿ ನಡೆಯಲಿದೆ ಎಂದ್ರ. ವಾಲ್ಮೀಕಿ ಹಗರಣದ ಕಿಂಗ್ ಪಿನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗಾಗಿ ಅವರು ರಾಜೀನಾಮೆ ನೀಡಲೇಬೇಕು. ಅವರೇ ಮುಂದುವರಿದರೆ ಈಗ ದಲಿತರಿಗೆ ಆಗಿರುವ ಅನ್ಯಾಯ ಇತರೆ ಸಮುದಾಯಗಳಿಗೆ ಆಗಲಿದೆ.
ಹಾಗಾಗಿ ದಲಿತ ಸಮುದಾಯಗಳೊಂದಿಗೆ ಇತರೆ ಸಮುದಾಯಗಳು ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ರ. ದಲಿತರ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರುವುದಕ್ಕೆ ಕೇಂದ್ರ ಎಸ್ಸಿ ಕಮಿಷನ್ ಸರ್ಕಾರಕ್ಕೆ ಈಗಾಗಲೇ ಛೀಮಾರಿ ಹಾಕಿದೆ. ನಿಮ್ಮ ರಾಜಕೀಯ ತೆವಲಿಗಾಗಿ ಜಾತಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವುದು ಸಹಿಸಲ್ಲ ಎಂದ್ರ. ಜಾತಿಗೊಂದು ನಿಗಮ ಮಾಡಿ ಹಣ ದುರುಪಯೋಗ ಮಾಡುತ್ತಿರುವ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕೂಡಲೇ ರಾಜೀನಾಮೆ ನೀಡಿ ಹೊರಬರಬೇಕು ಎಂದ್ರ. ಸಿಎಂ ದಲಿತ ದ್ರೋಹಿ ಕೆಲಸ ಮಾಡುತ್ತಿದ್ದಾರೆ. ದಲಿತ ನಾಯಕರನ್ನ ಸಾಮೂಹಿಕವಾಗಿ ಸೋಲಿಸಿದ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಿ ದಲಿತರನ್ನ ಬೇಷರತ್ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ರ. ನಾನು ಹೇಳೋದು, ಮುಖ್ಯಮಂತ್ರಿಯವರ ಗಮನಕ್ಕೆ ಬಾರದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಾಗಿರ್ಬೋದು ಇಷ್ಟೊಂದು ಹಣ ವರ್ಗಾವಣೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇವತ್ತು ನಾಗೇಂದ್ರ ಅವ್ರನ್ನ ತಲೆದಂಡ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಯವರು ಮಹದೇವಪ್ಪನವರು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ಯಾಕಂದರೆ 198 ಕೋಟಿಗೆ ಅವರು ನಾಗೇಂದ್ರ ಅವರು ತಲೆದಂಡ ಆಗಿದ್ದಾರೆ. 1120 ಕೋಟಿ ಇದರಲ್ಲಿರೋದು. ಅದರಲ್ಲಿ ಇವ್ರನ್ನ ವ್ಯವಸ್ಥಿತವಾಗಿ ಮುಗಿಸಲ್ಲ ಮುಖ್ಯಮಂತ್ರಿಗಳು ಅನ್ನೋದು ನಮ್ಮ ಏನು ಗ್ಯಾರಂಟಿ? ಅದು ನಮ್ಗೆ ಆತಂಕ ಆಗಿದೆ. ತಿಂಗಳಲ್ಲ ಸರ್ಕಾರ ರಚನೆ ಆಗಿ 120 ಕೋಟಿ ಗ್ಯಾರಂಟಿಗಳು ಉಪಯೋಗ ಮಾಡಿದಾಗಿಂದನೂ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೆ ವಿಧಾನಸಭೆಯಲ್ಲಿ ಈಗ ರೈಸ್ ಆಗಿದೆ ಅಷ್ಟೇ. ನಾವು ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ. ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೀವಿ, ನಾವು ಮೈಸೂರಲ್ಲಿ ಮಾಡಿದ್ದೀವಿ, ಗದಗದಲ್ಲಿ ಮಾಡಿದ್ದೀನಿ, ಬೀದರಲ್ಲಿ, ಎಲ್ಲ ಕಡೆಯೂ ಸಹ ನಾವು ಇದ್ರ ಬಗ್ಗೆ ಚಕಾರ ಎತ್ತಾನೆ ಇದ್ದೀವಿ. ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಹಣ ನಮ್ಮದು, ಎಲ್ಲ ಜಾತಿ ಜನವರ್ಗದವ್ರಿಗೂ ಮಾಡ್ತಾ ಇದ್ದಾರೆ. ಆದರೆ ನಮ್ಗೆ ರಿಸರ್ವೇಷನ್ ಹಣವನ್ನು ಕಿತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆನ್ಸರ್ ಕೊಟ್ವಿ. ಆದರೆ ಅದೇ ಪತ್ರಿಕೆಯವರು ಇವತ್ತು 1120 ಕೋಟಿ ಸಮಾಜ ಕಲ್ಯಾಣ ಹಣ, 187 ಕೋಟಿ ವಾಲ್ಮೀಕಿ ಹಣ, ಇಷ್ಟೆಲ್ಲ ಮಿಸ್ಯೂಸ್ ಆದರೂ ಸಂಘಟನೆಯವ್ರು ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಬರೀತಾ ಇದ್ದಾರೆ. ಇವತ್ತು ಹಂತವಾಗಿ 23ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ, 24ನೇ ತಾರೀಕು ಒಂದು ಸಂಘಟನೆಯವ್ರು ಮಾಡ್ತಾ ಇದ್ದಾರೆ, 27ನೇ ತಾರೀಕು ಚಳವಳ್ಳಿ ರಾಜಣ್ಣ ಅವರ ನೇತೃತ್ವದಲ್ಲಿ ವಾಲ್ಮೀಕಿ ಸಂಘಟನೆಯವ್ರು ಮಾಡ್ತಾ ಇದ್ದಾರೆ. ಹೀಗೆ ಹಂತವಾಗಿ ಮಾಡಿ ಎಲ್ಲರೂ ಸಹ ಒಂದು ಆಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿ ತಲೆದಂಡ ಆಗಬೇಕು, ಇನ್ಯಾರೂ ಆಗಬಾರ್ದು. ಇನ್ನು ಇದೇ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಈಶ್ವರಪ್ಪ, ಅಶ್ವತ್ಥಪ್ಪ, ನಾರಾಯಣಸ್ವಾಮಿ, ವಿಜಯ್ ಕುಮಾರ್, ಹರಿಪ್ರಸಾದ್, ಅಭಿ, ರಾಮಕೃಷ್ಣ, ಪ್ರಕಾಶ್ ಸೇರಿದಂತೆ ಇನ್ನೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯೆ ಕಲಿತ ಗುರುವನ್ನು ಸ್ಮರಿಸಿ ಗುರುವನ್ನು ಗೌರವಿಸುವುದಕ್ಕಾಗಿಯೇ ಮೀಸಲಾಗಿರುವ ಗುರುಪೂರ್ಣಿಮೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ನಡೆಯಿತು. ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸಂಗೀತೋತ್ಸವದ ಮೂಲಕ ಗುರುವಂದನೆ ಸಲ್ಲಿಸಿದರೆ, ಜಿಲ್ಲೆಯಾದ್ಯಂತ ಇರುವ ಶಿರಡಿ ಸಾಯಿಬಾಬಾ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಅಭಿಷೇಕ, ಪೂಜೆಗಳು ವಿಜೃಂಭಣೆಯಿಂದ ನಡೆದವು. ಗುರುಪೂರ್ಣಿಮೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ಹೊರವಲಯದ ಹಾರೋಬಂಡಿ ಸಮೀಪದ ಶಿರಡಿ ಸಾಯಿ ಮಂದಿರದಲ್ಲಿ ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ಮುಂಜಾನೆಯೇ ಬಾಬಾ ಅವರಿಗೆ ಪಂಚಾಮೃತಾಭಿಷೇಕ ಸೇರಿ ಇತರೆ ವಿಧಿವಿಧಾನಗಳು ನಡೆದು ನಂತರ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯೇ ಕಾಕಡ ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ನಡೆದು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಗುರುಪೂರ್ಣಿಮೆ ಅಂಗವಾಗಿ ಜನರು ಸಾಯಿಬಾಬಾ ದೇವಾಲಯಗಳಲ್ಲಿ ಭೇಟಿ ನೀಡಿ ಸಾಲಿನಲ್ಲಿ ನಿಂತು ಶ್ರದ್ಧಾ ಭಕ್ತಿಯಿಂದ ದರ್ಶನ ಪಡೆದ್ರ. ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು. ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ್ರ. ಉದ್ಯಮಿ ಜಿಎಚ್ ನಾಗರಾಜ್ ಅವರು ಚಿಕ್ಕಬಳ್ಳಾಪುರ ಜನಕ್ಕೆ ಶಿರಡಿಗೆ ಹೋಗಿ ಬಾಬಾ ದರ್ಶನ ಪಡೆಯಲು ತೊಂದರೆಯಾಗುತ್ತೆ ಎಂದು ಶಿರಡಿಯ ಬಾಬಾ ಮಾದರಿಯಲ್ಲೇ ದೇವಸ್ಥಾನ ನಿರ್ಮಿಸಿ ಬಾಬಾ ವಿಗ್ರಹವನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು. ಓಂ ಸದ್ಗುರು ಸಾಯಿನಾಥಾಯ ನಮಃ. ಈ ದಿನ ಗುರುಪೌರ್ಣಿಮೆ ದಿನ, ಇದು ಬಹಳ ಶ್ರೇಷ್ಠವಾದ್ದು. ಎಲ್ಲ ಇಡೀ ಪ್ರಪಂಚಾದ್ಯಂತ ಬಹಳಷ್ಟು ಜಾಗಗಳಲ್ಲಿ ಗುರುಪೌರ್ಣಿಮೆಯ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಪ್ರತಿ ದೇವಸ್ಥಾನಗಳಲ್ಲೂ ಗುರುಕುಲ ಮಠಗಳಲ್ಲೂ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ.
ಇದು ನಾವು ಸುಮಾರು 4 ವರ್ಷಗಳ ಹಿಂದೆ 4-5 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂಥ ಬಾಬಾ ಅವರ ಮಂದಿರ ಇವತ್ತು ಅದ್ಧೂರಿಯಾಗಿ ಜನಾಕರ್ಷಣೀಯವಾಗಿ ಹಾಗೂ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂಥ ಬಾಬಾ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಉಚ್ಚಾಯ ಸ್ಥಿತಿಯಲ್ಲಿದ್ದಾರೆ. ಬಾಬಾ ಅವರು ಇವತ್ತು ಯಾರಾದರೂ ಸಿಡಿಗೆ ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟ, ಕೆಲವರಿಗೆಲ್ಲ ಇಲ್ಲಿಂದ ಬಹಳ ದೂರ ಆಗುತ್ತೆ. ಅಂತ ಸನ್ನಿವೇಶದಲ್ಲಿ ಬಾಬಾ ಅವರೇ ಇಲ್ಲಿ ಬಂದು ನೆಲೆಸಿ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಬಾಬಾ ಅವರು ಎಲ್ರಿಗೂ ದಯಪಾಲಿಸಿದ್ದಾರೆ. ಅದು ಎಲ್ಲರಿಗೂ ದಕ್ಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನ ಎಲ್ಲ ಜನಗಳ ಸಹಕಾರದಿಂದ ಯಶಸ್ವಿಯಾಗಿ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 1000 ಜನ ಅನ್ನದಾನಕ್ಕೆ ಎಲ್ಲ ವಿಧವಾದಂಥ ಸಹಾಯನೂ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅದರ ಪ್ರತಿಫಲವನ್ನ ಇವತ್ತೆಲ್ಲ ನೀವು ಕಣ್ಮುಂದೆ ಇವತ್ತು ನೋಡ್ತಾ ಇದ್ದೀರಾ. ಇನ್ನ ಬಾಬಾ ಅವರ ಅನುಗ್ರಹ ಸರ್ವರಿಗೂ ಲಭಿಸ್ಲಿ. ಈ ಗುರುಪೌರ್ಣಿಮೆ ಬರೋ ದಿನಗಳಲ್ಲಿ ಅವ್ರಿಗೆ ಆಶಾದಾಯಕವಾಗಿರಲಿ, ಅವರ ಕಷ್ಟಕಾಲ್ಪಗಳನ್ನು ನಿವಾರಣೆ ಮಾಡುವಂಥ ವ್ಯವಸ್ಥೆ ಆಗಲಿ. ಬಾಬಾ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಪ್ರಪಂಚಾದ್ಯಂತ ಎಲ್ಲರಿಗೂ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ. ನಗರದ ಎಚ್ಎಸ್ ಗಾರ್ಡನ್ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 26ನೇ ವರ್ಷದ ಗುರು ಪೂರ್ಣಿಮೆ ವಿಶೇಷ ಪೂಜೆ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ದತ್ತಾತ್ರೇಯ ಹೋಮ, ಶಿರಡಿ ಸಾಯಿ ಹೋಮ, ವಿವಿಧ ಪೂಜಾ ಕೈಂಕರ್ಯಗಳು, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸುಮಾರು 106 ವರ್ಷಗಳ ಇತಿಹಾಸ ಇರುವಂತಹ ಮಂದಿರ ತ್ರಿಬಲ್ ಮಂದಿರ, ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ಶನೇಶ್ವರ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಈ ಮಂದಿರಕ್ಕೆ ಇವತ್ತು ಗುರುಪೌರ್ಣಮಿ ಪ್ರಯುಕ್ತ ಇವತ್ತು ಹೂವಿನ ಪಲ್ಲಕ್ಕಿ ನಗರದ ರಾಜ್ಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಬೆಳಗ್ಗೆಯಿಂದನೇ ದತ್ತಾತ್ರೇಯ ಹೋಮ ಮತ್ತು ಶಿರಡಿ ಸಾಯಿಬಾಬಾ, ಹಾಗೆ ಬೆಳಗ್ಗೆಯಿಂದ ಒಂದು ಸಂತರ್ಪಣೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಾವಿರಾರು ಜನ ಈಗಾಗಲೇ ಭಕ್ತಾದಿಗಳು ದೇವರ ಕೃಪೆಗೆ ಬಂದು ಪಾತ್ರರಾಗಿದ್ದಾರೆ. ಸುಮಾರು ಈ 60-70 ವರ್ಷ ಆಗಿರೋ ಒಂದು ವಯಸ್ಸಾದ ವೃದ್ಧರಿಗೆ ಧ್ಯಾನ ಮಂದಿರವನ್ನು ಸ್ಥಾಪನೆ ಮಾಡಬೇಕೆಂದ್ಬಿಟ್ಟು ಎಲ್ಲ ನಮ್ಮ ಯುವ ಮಿತ್ರರು ಹಮ್ಮಿಕೊಂಡಿದ್ದೇವೆ. ಮಾಡಬೇಕು ಮುಂದಿನ ದಿವಸಗಳನ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಧನ ಸಹಾಯ ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದ್ಬಿಟ್ಟು ಎಲ್ಲ ಭಕ್ತಾದಿಗಳಲ್ಲಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಇನ್ನು ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಲೇಔಟ್ನಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 11ನೇ ವರ್ಷದ ಗುರು ಪೂರ್ಣಿಮಾ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇನ್ನಿತರೆ ಹೋಮಾದಿಗಳು ನಡೆಯಿತು. ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ಶಿರಡಿ ಸಾಯಿಬಾಬಾ ಅವರ ದರ್ಶನ ಪಡೆದು ಪುನೀತರಾದ್ರ. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಇನ್ನು ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಎಂ ಅಂತ. ನಾನು ಈ ಮುನ್ಸಿಪಲ್ ಬಡಾವಣೆಯ ನಿವಾಸಿಯಾಗಿರ್ತೇನೆ. ನಮ್ಮ ಒಂದು ಮುನ್ಸಿಪಲ್ ಬಡಾವಣೆಯಲ್ಲಿ ಶ್ರೀ ಮಹಾಗಣಪತಿ, ಅನ್ನಪೂರ್ಣೇಶ್ವರಿ ಮತ್ತು ಸಾಯಿಬಾಬಾ ಅವರ ದೇವಸ್ಥಾನವಿದೆ. ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಅನೇಕ ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ದೇವರಲ್ಲಿ ಮೊರೆ ಹೋಗ್ತಾರೆ. ಭಗವಂತ ಅವರಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸಿ ಅವರಿಗೆ ನೆಮ್ಮದಿ ಶಾಂತಿಯನ್ನು ಸದಾ ಕರುಣಿಸ್ತಾ ಇರ್ತಾನೆ. ಅನೇಕರು ತಮ್ಮ ಸಂತಾನ ಪ್ರಾಪ್ತಿಗೆ ಮತ್ತು ತಮ್ಮ ಅನೇಕ ಕಷ್ಟಗಳ ಒಂದು ಪರಿಹಾರಾರ್ಥವಾಗಿ ಪ್ರತಿದಿನ ಬರ್ತಾರೆ. ಗುರುವಾರ ವಿಶೇಷ ಪೂಜೆ ಇರುತ್ತದೆ ಸಾಯಿಬಾಬಾ ಅವ್ರಿಗೆ. ಈ ದಿನ ಗುರುಪೂರ್ಣಿಮೆಯ ಪ್ರಯುಕ್ತ 11ನೇ ವರ್ಷ ನಡೀತಾ ಇದೆ. ಪ್ರತಿ ವರ್ಷವೂ ಸಹ ಇಲ್ಲಿ ವಿಶೇಷವಾಗಿ ಪೂಜೆಗಳು, ಹೋಮಗಳು ಮತ್ತು ಸತ್ಯನಾರಾಯಣ ವ್ರತ ಪ್ರತಿಯೊಂದು ನಡೀತಾ ಇರುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡವ್ರಿಗೆ ದೇವರು ಖಂಡಿತ ಕರುಣಿಸ್ತಾನೆ ಮತ್ತು ಒಳ್ಳೆಯದನ್ನು ಮಾಡ್ತಾನೆ. ನಾವೆಲ್ಲರೂ ಸಹ ಈ ಒಂದು ದೇವಾಲಯದ ಭಕ್ತಾದಿಗಳು ಪ್ರತಿ ಶುಕ್ರವಾರ ಹಾಗೂ ಪ್ರತಿ ಗುರುವಾರ ವಿಶೇಷ ಪೂಜೆಗಳು ಎಲ್ಲ ನಡೀತಾ ಇರುತ್ತೆ. ಖಂಡಿತ ಈ ನಮ್ಮ ದೇವಸ್ಥಾನಕ್ಕೆ ಪ್ರತಿಯೊಬ್ಬರೂ ಭೇಟಿ ಕೊಟ್ಟು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇನೆ. ಭಾನುವಾರ ಸಂಜೆ ಶಿರಡಿ ಸಾಯಿಬಾಬಾ ಉತ್ಸವ ಮೂರ್ತಿಗಳನ್ನ ಪಲ್ಲಕ್ಕಿಗಳಲ್ಲಿಟ್ಟು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು.
ಅಲ್ಲದೆ ಚಿಕ್ಕಬಳ್ಳಾಪುರ ತಾಲೂಕಿನ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಬಾಬಾ ಗುರುಪೂರ್ಣಿಮೆ ಪ್ರಯುಕ್ತ ಇಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 34ನೇ ವರ್ಷ ಗುರುಪೂರ್ಣಿಮೆ ಕಾರ್ಯಕ್ರಮ ಇದಾಗಿದ್ದು, ಸತ್ಯನಾರಾಯಣ ವ್ರತ, ಕಾಕಡ ಆರತಿ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರ ಮೇಲೆ ಗೋಲಿಬಾರ್ ಮಾಡಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದಿದ್ದರೂ ರೈತರ ಪಾಲಿಗೆ ಇದೊಂದು ಸ್ವಾಭಿಮಾನದ ಹೋರಾಟವಾಗಿತ್ತು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ಹೇಳಿದರು. ರೈತರ ಮೇಲೆ ಗೋಲಿಬಾರ್ ಮಾಡಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದ್ದರೂ ರೈತರ ಪಾಲಿಗೆ ಇದೊಂದು ಸ್ವಾಭಿಮಾನದ ಹೋರಾಟವಾಗಿತ್ತು ಎಂದು ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಆವರಣದಲ್ಲಿ ರೈತ ಭವನದಲ್ಲಿ ಭಾನುವಾರ ಏರ್ಪಡಿಸಿದ 44ನೇ ವರ್ಷದ ನರಗುಂದ ರೈತರ ಹುತಾತ್ಮರ ದಿನಾಚರಣೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ನಾಳುವ ಸರ್ಕಾರಗಳು ದೇಶಕ್ಕೆ ಅನ್ನ ನೀಡುವ ರೈತರ ವಿಷಯದಲ್ಲಿ ಮಲತಾಯಿ ಧೋರಣೆ ಅನುಸರಿಸಿಕೊಂಡೇ ಬಂದಿದ್ದಾರೆ. ರೈತರಿಗೆ ನೀರು, ಗೊಬ್ಬರ, ವಿದ್ಯುತ್ ನೀಡಿದರೆ ಸಾಕು. ಕಷ್ಟಪಟ್ಟು ದುಡಿದು ಅನ್ನದ ಜೊತೆಗೆ ಚಿನ್ನ ಬೆಳೆದುಕೊಡುವ ಶಕ್ತಿ ರೈತರಿಗಿದೆ. ನಿಮ್ಮ ಯಾವ ಸಬ್ಸಿಡಿಗಳು ನಮಗೆ ಬೇಡ. ನಮ್ಮ ಉತ್ಪನ್ನಗಳಿಗೆ ಬೆಲೆ ಕಟ್ಟುವ ಹಕ್ಕು ನಮಗೆ ನೀಡಿದರೆ ಸಾಕು. ಇದನ್ನು ಮಾಡಲಾಗದ ವ್ಯವಸ್ಥೆ ರೈತನ ಫಲವತ್ತಾದ ಭೂಮಿ ಕಸಿದು ಕೈಗಾರಿಕೆಗಳಿಗೆ ಕೊಡುವ ಮೂಲಕ ಬೆನ್ನು ಮೂಳೆ ಮುರಿಯುವ ಕೆಲಸ ಮಾಡುತ್ತಿರುವುದು ಸರಿಯಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವ ನೆಪದಲ್ಲಿ ಜಂಗಮಕೋಟೆ ಬಳಿ 3500 ಎಕರೆ, ನಂದಿ ಗ್ರಾಮದ ಬಳಿ 300 ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಿಲ್ಲ. ರೈತರು ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಲು ಮುಂದಾದರೆ ಅದಕ್ಕೆ ನಮ್ಮ ಅಡ್ಡಿ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಯಾವುದೋ ನೆಪ ಹೇಳಿ ವಶಪಡಿಸಿಕೊಳ್ಳಲು ಮುಂದಾಗುವುದಕ್ಕೆ ತೀವ್ರ ಖಂಡನೆ ಇದೆ. ಪಾರದರ್ಶಕ ಆಡಳಿತ ನೀಡುವ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರ ಸರ್ಕಾರ ಸಂಪೂರ್ಣ ಹಗರಣದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. ಸುಮಾರು ನರಗುಂದ ನಾಲ್ಕುಂದಲ್ಲಿ 1980ರಲ್ಲಿ ಇದೇ ಜುಲೈ 21ಕ್ಕೆ ಒಂದು ಗೋಲಿಬಾರ್ ನಡೀತದೆ. ಆಗಿನ ಮುಖ್ಯಮಂತ್ರಿಗಳಾದಂಥ ಗುಂಡೂರಾವ್ ಅವರು ಏನು ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ಗೋಲಿಬಾರು ಅದರಲ್ಲಿ ಹುತಾತ್ಮರಾಗಲಿಲ್ಲ. ಭೂಮಿಗಾಗಿ ಹೋರಾಟ ಮಾಡಿದ್ರು, ನೀರಿಗಾಗಿ ಹೋರಾಟ ಮಾಡಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಈ ಸರ್ಕಾರಗಳು ಏನು ಕಣ್ಣು, ಮೂಗು, ಕಿವಿ ಏನೂ ಪಂಚೇಂದ್ರಿಯಗಳೇ ನಿಷ್ಫಲವಾಗಿದೆ. ಆವತ್ತಿನ ದಿನಗಳೇ ಪ್ರಾಮಾಣಿಕರು ಇರ್ತಾಯಿದ್ರು ರೈತ ಒಂದು ಏನು ಆಡಳಿತ ಪಕ್ಷದವರು. ಇವತ್ತು ಅಂಥ ಪ್ರಾಮಾಣಿಕರು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಕಳ್ಳರು, ಲೂಟಿಕೋರರು ವಿಧಾನಸೌಧದೊಳಗೆ ಪ್ರವೇಶ ಮಾಡಿ ಇವತ್ತು ರೈತರ ಬಗ್ಗೆ ಅವ್ರ ಕಾಳಜಿನೂ ಇಲ್ಲ. ರೈತರ ಪರವಾಗಿ ಯಾವುದು ಯೋಜನೆಗಳು ರೂಪಿಸ್ತಾ ಇಲ್ಲ. ಎಲ್ಲ ಅವರ ಸ್ವಂತ ಇದಕ್ಕೋಸ್ಕರ ಅಧಿಕಾರಿಗಳು ವೃಂದ ಒಂದು, ಜನಪ್ರತಿನಿಧಿಗಳ ಒಂದು, ರಾಜಕೀಯ ಪಕ್ಷದವರು ವೃಂದ ಒಂದು. ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿದೆ. 2 ರಾಷ್ಟ್ರೀಯ ಪಕ್ಷಗಳೂ ಹಿಂದೆ ಅವ್ರು ಮಾಡಿರೋ ತಪ್ಪನ್ನು ಅದು ಬಿಟ್ಬಿಡಿ, ನಿಮ್ಮಲ್ಲಿ ಈ ತಪ್ಪುಗಳು ಮಾಡದೆ ಈ ಥರ ಇದು ಮಾಡ್ತಾ ಇದ್ದೀರಿ ಅಂತ ಎತ್ತಿ ನಿಮಗೆ ತೋರಿಸ್ತಾ ಇದ್ದರೆ ನೀವು ನಮ್ಮದಿರಲಿ ಹಿಂದಿನವ್ರು ಮಾಡಿಲ್ವೇನೋ ಅವ್ರ ಮೇಲೆ ನಾವು ಕೇಸ್ಗಳಾಗ್ತೀವಿ ಅಂತಾರೆ. ಎಷ್ಟು ಮಟ್ಟಿಗೆ ಇದು ರಾಜಕಾರಣ, ಎಷ್ಟು ಮಟ್ಟಿಗೆ ಇದು ಆಡಳಿತ ಪಕ್ಷ ಅನ್ನೋದು ಇಡೀ ಇವತ್ತು ಸಮಾಜದಲ್ಲಿ ಎಲ್ಲರೂ ತಲೆ ತಗ್ಗಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಲು ಹಿಂದಿನ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವುದು ಸರಿಯಾದ ಪ್ರಜಾತಾಂತ್ರಿಕ ನಡೆಯಲ್ಲ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ನೀಡುವ ಜನಪರ ಆಡಳಿತಗಳನ್ನೇ ಈಗಲೂ ನೀಡಲು ಮುಂದಾಗಬೇಕು. ನಮಗೆ ವಿದ್ಯುತ್, ನೀರು, ಭೂಮಿ, ಗೊಬ್ಬರ ಕೊಡಿ, ನಾವು ನಿಮ್ಮನ್ನು ಸಾಕುತ್ತೇವೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಲ್ಲಿ 850 ದಿನಗಳಿಂದ ಸತತವಾಗಿ ಹೋರಾಟ ನಡೆದಿದೆ. ಈ ಹಿಂದೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಫ್ರೀಡಂ ಪಾರ್ಕ್ನಲ್ಲಿ ನಮಗೆ ನೀಡಿದ ವಾಗ್ದಾನ ಈಡೇರಿಸಿ ನಿಮ್ಮ ಮಾತನ್ನು ಮರೆತು ನಡೆಯುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರು, ಭೂಮಿ 3 ಕೊಡಿ, ನಾವು ದೇಶಕ್ಕೆ ಅನ್ನ ಹಾಕ್ತೀವಿ ಅಂತಂದರೆ ನಿಮ್ಮ ಅನ್ನನೇ ನಮಗೆ ಬೇಡ, ನಾವು ಗಲೀಜ ತಿಂತೀವಿ ಮುಂದಿನ ದಿನಗಳಲ್ಲಿ ಅನ್ನೋ ಮಟ್ಟದಲ್ಲಿ ನೀವು ಯೋಜನೆಗಳು ರೂಪಿಸ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಹಲವಾರು ಕಡೆ ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಲ್ಲಿ ಸುಮಾರು 840 ದಿನ 850 ದಿನ ಆಗ್ತಾಯಿದೆ.
ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಫ್ರೀಡಮ್ ಪಾರ್ಕಲ್ಲಿ ನೀವು ಏನು ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ನಿಲ್ಲಿಸಿ ನಡೆಸ್ಕೊಳ್ರಿ. ಕೊಟ್ಟು ಮಾತೇನೆ ಮರೆತು ಬಿಟ್ಟಿದ್ದೀರಿ. ದಯವಿಟ್ಟು ಇಂಥ ಇದರಲ್ಲಿ ಇದೇ ಥರನೇ ಇವತ್ತು 23ನೇ ತಾರೀಕು ಮಂಗಳವಾರ ತಮ್ಮ ಗೃಹ ಕಚೇರಿಯನ್ನು ಮುತ್ತಿಗೆ ಹಾಕೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ರೈತರೆಲ್ಲ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕುಡಿತಿನಿ ಬಳಿ 1500 ಎಕರೆಗಾಗಿ ರೈತರ ಹೋರಾಟ ಮುಂದುವರೆಸಿದ್ದಾರೆ. ಇದನ್ನು ಮನಗಂಡು ರೈತ ಪರ ನಿಲುವು ತಾಳಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷ GV ಶ್ರೀನಿವಾಸ್ ಸೇರಿ ನೂರಾರು ಮಂದಿ ರೈತರ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ. ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ BB ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth ₹25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SJCIT College, Bangalore Road, opposite to Citrus Layout, Chikkaballapura. Call 9900988003. 9900035317. ವಿರಾಮದ ನಂತರ CTV ನ್ಯೂಸ್ಗೆ ಸ್ವಾಗತ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರಃ ಎಂಬಂತೆ ಗುರುಪೂರ್ಣಿಮೆಯೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಗುರುಗಳನ್ನು ಸ್ಮರಿಸಿದರು. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರಃ ಎಂಬಂತೆ ಗುರುಪೂರ್ಣಿಮೆಯೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ
ಕೆಎಚ್ ಮುನಿಯಪ್ಪ ಗುರುಗಳನ್ನು ಸ್ಮರಿಸಿದರು. ವಿಜಯಪುರದ ಚೆನ್ನಕೇಶವ ಸ್ವಾಮಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಾಣಗೊಂಡ ಶಂಕರ ಸದನ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ತಾವು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ಬ್ರಾಹ್ಮಣ ಸಮುದಾಯವೇ ದಾರಿದೀಪ. ಬ್ರಾಹ್ಮಣ ಸಮುದಾಯದ ಸಂಪರ್ಕದೊಂದಿಗೆ ಬೆಳೆದಿದ್ದೇನೆ. ದೇವರಿಗೆ ಹತ್ತಿರವಾದ ಸಮುದಾಯ ಎಂದರೆ ಬ್ರಾಹ್ಮಣ ಸಮುದಾಯ. ನನ್ನ ಗುರುಗಳಿಂದ ನಾನು ಬೆಳಗ್ಗೆ 4:30ಕ್ಕೆ ನಿದ್ದೆಯಿಂದ ಏಳುವುದು ಕಲಿತಿದ್ದೇನೆ. ಅವರ ಕಲಿಕೆಯಿಂದ ಇಂದು ಬೆಳಗಿನ ಜಾವ ಎದ್ದು ದಿನನಿತ್ಯದ ಕೆಲಸ ಮಾಡುತ್ತೇನೆ ಎಂದರು. ಈ ಸಮುದಾಯ ಇಡೀ ದೇಶ ಜಗತ್ತಿನಲ್ಲೇ ದೇವರ ಕೆಲಸದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ದೇವರನ್ನು ಹತ್ತಿರದಿಂದ ನೋಡೋದು ಯಾರಂದರೆ ಈ ಸಮುದಾಯ. ಇವ್ರ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ನಮಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಕರೆಸಿ ನನ್ನ ಕೈಲಿ ಇದನ್ನು ಇನಾಗ್ರೇಷನ್ ಮಾಡೋದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ. ನಾವು ಬೆಳೆದಿದ್ದು ನಡೆದಿದ್ದು ಗುರುಕುಲ ಎಲ್ಲ ಬ್ರಾಹ್ಮಣ ಸಮುದಾಯದ ಆಶೀರ್ವಾದದಿಂದ ಇಲ್ಲಿವರೆಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿವರೆಗೂ ಬರಬೇಕಾದ್ರೆ ಅವರು ಕಾರಣಭೂತರಾಗಿದೆ. ಅದನ್ನು ಜ್ಞಾಪಕ ಮಾಡಿಕೊಡ್ತಾ ನಮಗೆ ಇಲ್ಲಿಗಂತ ಮಾಡುವ ವಿದ್ಯಾಲಯದಲ್ಲಿ ಮಲ್ಲೂರು ಆನಂದರಾಯರು ಶ್ರೀನಿವಾಸ ಮೂರ್ತಿಗಳು ನಮಗೆ ಕೊಟ್ಟಂಥ ಪಾಠ ಹೇಳ್ಕೊಟ್ಟಿದ್ದು 4:45 ಸ್ನಾನ ಮಾಡಿ ಪಾಠ ಹೇಳ್ಕೊಟ್ಟು ಬರುವಂಗಿಲ್ಲ. ಆ ದಿನ ಅವ್ರು ಹೇಳ್ಕೊಟ್ಟಿದ್ದು 60 ವರ್ಷ ಆಗ್ತಾಯಿದೆ. ಇವತ್ತು ಕೂಡ 4:45 ನನ್ನ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದ. ಶಂಕರ ಸದನ ಮಾಲೀಕ ಅಂಬರೀಶ್ ಮಾತನಾಡಿ, ಈ ಭವನವನ್ನು ಪ್ರಾರಂಭಿಸಿದ್ದು ತಮ್ಮ ಮಾವನವರ ಸ್ಮರಣಾರ್ಥವಾಗಿಯೇ. ಈ ಭವನವನ್ನು ಎಲ್ಲ ಸಮುದಾಯದವರಿಗೂ ನೀಡಿ ಎಲ್ಲರಿಗೂ ಅನುಕೂಲವಾಗಲೆಂದು ಖರೀದಿಸಿದ್ದು. ಎಲ್ಲ ಸಮುದಾಯದ ಬಂಧುಗಳೊಂದಿಗೆ ಇರುತ್ತೇನೆ ಎಂದು ಹೇಳಿದರು. ಶಂಕರ ಸದನ ಹಾಗೂ ಲಕ್ಷ್ಮೀ ನರಸಿಂಹ ಕನ್ವೆನ್ಷನ್ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸೊ ಈ ವಿಜಯಪುರದ ಭಾಗದ ಜನರಿಗೆ, ಸುತ್ತಮುತ್ತ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಡಿಮೆ ದರದಲ್ಲಿ ಈ ಹಾಲನ್ನ ನೀಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇದು ನಮ್ಮ ಮಾವನ ನೆನಪಿಗಾಗಿ ಇದನ್ನು ಉದ್ಘಾಟನೆ ಮಾಡಿಸಿದ್ದೀವಿ. ಸೊ ಈ ಜಾಗದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲ ಧರ್ಮದವ್ರಿಗೂ, ಎಲ್ಲ ಧರ್ಮ ಇಲ್ಲ, ಎಲ್ಲ ಪಂಗಡದವ್ರಿಗೂ ಈ ಛತ್ರನ ಕೊಡಬೇಕು ಅಂತ ಈ ಜಾಗದಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ನಡ್ಕೊಂಡು ಹೋಗುತ್ತೆ. ಇನ್ನು ಈ ಸಮಯದಲ್ಲಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಮಾಲೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಮಹೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದರು. ಮಾಲೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಅಂಗವಾಗಿ ಮುಂಜಾನೆಯಿಂದಲೇ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದರು. ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಮತ್ತು ಯುವಕ ಮಂಡಳಿಯಿಂದ ಗುರುಪೂರ್ಣಿಮಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಮುಂಜಾನೆ 5ರಿಂದ ಬಾಬಾಗೆ ಸುಪ್ರಭಾತ ಸೇವೆ, ಕಾಕಡಾರತಿ, ಮೂಲದೇವರಿಗೆ ಅಭಿಷೇಕ, ಬೆಳಗ್ಗೆ 5:30ರಿಂದ 6:30ಕ್ಕೆ ಕ್ಷೀರಾಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ 7 ಗಂಟೆಗೆ ಮಹಾಮಂಗಳಾರತಿ ವಿಜೃಂಭಣೆಯಿಂದ ನಡೆಯಿತು. ಎಲ್ಲ ಕಾರ್ಯಕ್ರಮಗಳಿಗೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಶ್ರೀ ಶಿರಡಿ ಸಾಯಿಬಾಬಾ ಭಗವತ್ ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗ, ಮುಂಜಾನೆಯಿಂದ ಸಂಜೆಯವರೆಗೂ ಅನ್ನದಾನ ಏರ್ಪಡಿಸಲಾಗಿತ್ತು. ಗುರು ಪರಂಪರೆ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ಭಜನ, ಭಕ್ತಿಗೀತೆ, ಮಹಿಳಾ ಭಕ್ತಾದಿಗಳಿಂದ ಸಾಮೂಹಿಕ ವಿಷ್ಣು ಸಹಸ್ರನಾಮ, ದೇವರ ಕೀರ್ತನೆಗಳು, ಗುರುದೇವೋತ್ಸವ ಕಾರ್ಯಕ್ರಮಗಳು ನಡೆದವು. ಗುರುಪೂರ್ಣಿಮೆ ಅಂಗವಾಗಿ ಭರತನಾಟ್ಯ, ಬೆಂಗಳೂರಿನ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಶಿರಡಿಯಿಂದ ತರುವ ಶ್ರೀ ಸಾಯಿಚರಣ ಪಾದುಕೆಗಳನ್ನು ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೂ ಭಕ್ತಾದಿಗಳು ದರ್ಶನ ಪಡೆದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಬಾಗೇಪಲ್ಲಿ ಪಟ್ಟಣದಲ್ಲಿ ವಾರ್ಡ್ಗಳ ಜನತೆಗೆ ನೀರಿನ ಸೌಲಭ್ಯಕ್ಕಾಗಿ ಕೊಳವೆ ಬಾವಿಗಳನ್ನು ಪುರಸಭೆಯಿಂದ ಕೊರೆಸಲಾಗಿದೆ. ಆ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಸ್ಟಾರ್ಟರ್ ಪೆಟ್ಟಿಗೆಗಳನ್ನು ಅವುಗಳ ಸಮೀಪದಲ್ಲೇ ಅಳವಡಿಸಲಾಗಿದೆ. ವಿದ್ಯುತ್ ಎಂದರೆ ಅಪಾಯಕಾರಿ. ಇಂತಹ ಅಪಾಯಕಾರಿ ವಿದ್ಯುತ್ ಉಪಕರಣಗಳ ಬಳಕೆ ಎಚ್ಚರದಿಂದ ಉಪಯೋಗಿಸಬೇಕಾಗುತ್ತದೆ. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಬಾಗೇಪಲ್ಲಿ ಪಟ್ಟಣದಲ್ಲಿ ವಾರ್ಡ್ಗಳ ಜನತೆಗೆ ನೀರಿನ ಸೌಲಭ್ಯಕ್ಕಾಗಿ ಕೊಳವೆ ಬಾವಿಗಳನ್ನು ಪುರಸಭೆಯಿಂದ ಕೊರೆಸಲಾಗಿದೆ. ಆ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಸ್ಟಾರ್ಟರ್ಗಳ ಪೆಟ್ಟಿಗೆಗಳನ್ನು ಅವುಗಳ ಸಮೀಪದಲ್ಲೇ ಅಳವಡಿಸಲಾಗಿದೆ. ವಿದ್ಯುತ್ ಎಂದರೆ ಅಪಾಯಕಾರಿ. ಇಂತಹ ಅಪಾಯಕಾರಿ ವಿದ್ಯುತ್ ಉಪಕರಣಗಳ ಬಳಕೆ ಎಚ್ಚರದಿಂದ ಉಪಯೋಗಿಸಬೇಕಾಗುತ್ತದೆ. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಸಿಬ್ಬಂದಿಗೆ ವಿದ್ಯುತ್ ಸಂಪರ್ಕವಿರುವ ಪಂಪ್ ಸ್ಟಾರ್ಟರ್ಗಳ ಪೆಟ್ಟಿಗೆಗಳಿಂದ ಉಂಟಾಗುವ ಅಪಾಯದ ಪರಿಯೇ ಇಲ್ಲದಂತಾಗಿದೆ. ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳ ಸ್ಟಾರ್ಟರ್ಗಳ ಪೆಟ್ಟಿಗೆಗಳು ನೆಲದಲ್ಲೇ ಅಳವಡಿಸಲಾಗಿದೆ. 9, 14, 22 ಮತ್ತು 19ನೇ ವಾರ್ಡ್ಗಳು ಸೇರಿ ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳಿಗೆ ಸಂಪರ್ಕವಿರುವ ಸ್ಟಾರ್ಟರ್ಗಳ ಪೆಟ್ಟಿಗೆ ನಿರ್ವಹಣೆ ಇಲ್ಲದಂತಾಗಿದೆ. ಕೇವಲ ಸ್ವಿಚ್ ಆನ್ ಮತ್ತು ಆಫ್ ಮಾಡಲೆಂದು ಬಳಸಲಾಗುತ್ತಿದ್ದು ಅವುಗಳು ಹಾಳಾದರೂ ಅವುಗಳಿಂದ ಅನಾಹುತಗಳು ಸಂಭವಿಸಿದರೂ ತಮಗೆ ಸಂಬಂಧವಿಲ್ಲದಂತೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷಿಸಿದ್ದಾರೆ. ಪುರಸಭೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ವಿದ್ಯುತ್ ಉಪಕರಣಗಳು ರಸ್ತೆ ಬದಿ ನೆಲದಲ್ಲೇ ಇರುವುದರಿಂದಾಗಿ ಆಟವಾಡುವ ಮಕ್ಕಳು, ಮೇವಾಡುವ ಪ್ರಾಣಿಗಳಿಗೆ ಕುತ್ತು ತರುವ ಸಂಭವ ಹೆಚ್ಚಾಗಿದೆ. ಅದರಲ್ಲೂ ಕೆಲವು ಸ್ಟಾರ್ಟರ್ಗಳ ಪೆಟ್ಟಿಗೆಗಳಿರುವ ಜಾಗದಲ್ಲಿ ಅಲ್ಲಿನ ನಿವಾಸಿಗಳು ಕಸದ ರಾಶಿ ಸುರಿಯುವ ಅಡ್ಡವನ್ನಾಗಿಸಿಕೊಂಡಿದ್ದಾರೆ. ಕಸ ಎಸೆಯುವಾಗ ವಿದ್ಯುತ್ ಗ್ರೌಂಡಿಂಗ್ ಅಥವಾ ಕಸ ವಿಲೇವಾರಿ ಮಾಡುವ ಪೌರ ಕಾರ್ಮಿಕರಿಗೆ ತೊಂದರೆಯಾದರೆ ಯಾರು ಹೊಣೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಮಳೆಗಾಲ ಆರಂಭವಾಗಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಎಚ್ಚರದಿಂದ ಇರಬೇಕು. ಹಾಗಾಗಿ ನಿತ್ಯವೂ ಕೊಳವೆ ಬಾವಿಯ ಪಂಪನ್ನು ಚಾಲು ಮಾಡುವ ಜಲಗಾರರು ತೇವಭರಿತ ನೆಲದಲ್ಲಿರುವ ಸ್ಟಾರ್ಟರ್ ಪೆಟ್ಟಿಗೆಗಳನ್ನು ಮುಟ್ಟುವಾಗ ವಿದ್ಯುತ್ ಅವಘಡ ಆತಂಕದಲ್ಲೇ ಕೆಲಸ ಮಾಡಬೇಕಿದೆ. ಇನ್ನು ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಕಡೆ ದೊಡ್ಡ ಪೊದೆಗಳು ಅರಳುತ್ತಿದ್ದು ವಿದ್ಯುತ್ ಅವಘಡಗಳನ್ನು ಸೃಷ್ಟಿಸುವಂತಿದೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ KN ಹರೀಶ್ ಮಾತನಾಡಿ, ಅವಘಡಗಳು ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳುವುದು ಮುಖ್ಯ. ಹಾಗಾಗಿ ಸ್ಟಾರ್ಟರರ್ ಪೆಟ್ಟಿಗೆಗಳು ಮಕ್ಕಳ, ಪ್ರಾಣಿಗಳ ಸಂಪರ್ಕಕ್ಕೆ ಸಿಗದಂತೆ ಅಳವಡಿಸಬೇಕು. ಜಲಗಾರನು ನಿತ್ಯವೂ ತಮ್ಮ ವಾರ್ಡಿನ ಜೊತೆಗೆ ನೀರಿನ ಸರಬರಾಜು ಮಾಡಲು ಕೊಳವೆ ಬಾವಿಗಳನ್ನು ಚಾಲು ಮಾಡಬೇಕಿದೆ. ಈ ವೇಳೆ ವಿದ್ಯುತ್ ಅವಘಡಗಳು ಸಂಭವಿಸಿದರೆ ಅವರ ಕುಟುಂಬಸ್ಥರಿಗೆ ನೆರವಾಗಿ ನಿಲ್ಲುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಸ್ಟಾರ್ಟರರ್ ಪೆಟ್ಟಿಗೆಗಳ ನಿರ್ವಹಣೆ ಸಮರ್ಪಕ ರೀತಿಯಲ್ಲಿ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪ್ಯಾನೆಲ್ ಬೋರ್ಡ್ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಏನು ಸಿ ನ್ಯೂಸ್ ಕಡೆಯಿಂದ ಪುರಸಭೆ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ನಿಜವಾಗ್ಲೂ ನಾನು ಸಿ ನ್ಯೂಸ್ ಮಾಧ್ಯಮವನ್ನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂತಂದರೆ ಇವತ್ತು ಮಳೆಗಾಲ, ಮಳೆ ಹೆಚ್ಚಾಗಿ ಬೀಳ್ತಾ ಇದೆ, ತುಂತುರು ಮಳೆ ಇದೆ. ಇವತ್ತು ಸಮಯವಲ್ಲದ ಸಮಯದಲ್ಲಿ ಪುರಸಭೆ ಕಾರ್ಮಿಕರು ಆ ಬೋರ್ವೆಲ್ಲನ್ನು ಆನ್ ಮಾಡಿದ ಸಂದರ್ಭದಲ್ಲಿ ಅದು ಏನಾದರೂ ಅನಾಹುತ ಅವಕಾಶಗಳು ಹೆಚ್ಚಾಗಿದೆ. ಯಾಕೆಂತಂದರೆ ಈ ಪುರಸಭೆಯವರು ಈ ಪ್ಯಾನಲ್ ಬೋರ್ಡನ್ನು ಅದರ ನಿಯಮಾನುಸಾರ ಎಷ್ಟು ಎತ್ತರದಲ್ಲಿರಬೇಕು ಅಷ್ಟು ಎತ್ತರದಲ್ಲಿ ಅದನ್ನು ಫಿಟ್ ಮಾಡುವಂಥದ್ದನ್ನು ಬಿಟ್ಟುಬಿಟ್ಟು ಕೆಳಗಡೆನೇ ಇಟ್ಟಿದ್ದಾರೆ. ಆ ಕೆಳಗಡೆಯಿಂದಲೇ ಏನಾದರೂ ಅನಾಹುತ ಸಂಭವಿಸ್ಬೋದು. ಯಾವ ರೀತಿ ಅಂತಂದರೆ ಇವತ್ತು ಆ ಒಂದು ಪ್ರಾಣಿ ಪಕ್ಷಿಗಳಾಗಲಿ ಅದರ ಪಕ್ಕದಲ್ಲಿ ಓಡಾಡೋ ಸಂದರ್ಭದಲ್ಲಿ, ಇಲ್ಲ ಕೆಲವೊಂದು ಬೋರ್ವೆಲ್ಗಳು ಮನೆ ಪಕ್ಕದಲ್ಲೇ ಇದೆ, ಆ ಮನೆ ಮಕ್ಕಳು ಆಟ ಆಡೋ ಸಂದರ್ಭದಲ್ಲಿ ಆ ಪ್ಯಾನಲ್ ಬೋರ್ಡನ್ನು ಟಚ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದಾಗ ಏನಾದರೂ ಅನಾಹುತಾಗ ಅಯ್ಯೋ ಅನಾಹುತ ಆಗಬಾರ್ದಾಗಿತ್ತೆ ಅಂತೇಳಿ ಭಯಪಡ್ಕೊಳ್ಳೋ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಅನಾಹುತ ನಡೆಯೋಕ್ಕಿಂತ ಮೊದಲೇ ತಾವು ಅದನ್ನು ಸರಿಪಡಿಸಿ ಅದಕ್ಕೆ ಬೇಕಾದಂಥ ಸೂಕ್ತ ಬದ್ಧತೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರವೇ ತಾಲೂಕು ಖಜಾಂಚಿ ನಾರಾಯಣಸ್ವಾಮಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಕೃಷ್ಣಪ್ಪ, ಕರವೇ ವಿದ್ಯಾರ್ಥಿ ಘಟಕದ ಸಚಿನ್, ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅರಸೀಕೆರೆ ನಗರದ ಮಟನ್ ಮಾರ್ಕೆಟ್ ಚಪ್ಪಡಿಕಲ್ಲು ಬೀದಿ ಪ್ರದೇಶದಲ್ಲಿ ಮಳೆಯಿಂದಾಗಿ ಮನೆ ಕುಸಿದು ಬಿದ್ದಿದೆ. ಈ ವೇಳೆ ಮನೆಯಲ್ಲಿದ್ದ ಸೊಗರಾ ಬೇಗಂ ಎಂಬ ಮಹಿಳೆ ಕೂದಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರಸೀಕೆರೆ ನಗರದ ಮಟನ್ ಮಾರ್ಕೆಟ್ ಚಪ್ಪಡಿಕಲ್ಲು ಬೀದಿ ಪ್ರದೇಶದಲ್ಲಿ ಮಳೆಯಿಂದಾಗಿ ಮನೆ ಕುಸಿದು ಬಿದ್ದಿದೆ. ಈ ವೇಳೆ ಮನೆಯಲ್ಲಿದ್ದ ಸೊರಗಾ ಬೇಗಂ ಎಂಬ ಮಹಿಳೆ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಗರದಲ್ಲಿ ಕೆಲ ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ಮನೆಯ ಗೋಡೆಗಳು ಶೀತಲಗೊಂಡು ಬೆಳಗಿನ ಜಾವ ಮನೆಯ ಚಾವಣಿ ಹಾಗೂ ಗೋಡೆಗಳು ಕುಸಿದು ಬಿದ್ದಿವೆ.
ಈ ವೇಳೆ ಮನೆಯಲ್ಲಿ ಮಲಗಿದ್ದ ಮಹಿಳೆ ಶಬ್ದ ಕೇಳಿ ಹೊರಗೆ ಓಡಿ ಬಂದ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿವಾಸಿಗಳು ಆಗಮಿಸಿ ಆ ಮಹಿಳೆಯನ್ನು ಆರೈಕೆ ಮಾಡಿ ಸಮಾಧಾನ ಪಡಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ವಿಚಾರ ತಿಳಿದು ನಗರಸಭೆ ಮಾಜಿ ಅಧ್ಯಕ್ಷ ಎಂ ಸಮೀವುಲ್ಲಾ, ನಗರಸಭೆ ಸದಸ್ಯ ರೇಷ್ಮಾ ಯುನೂಸ್ ಸ್ಥಳಕ್ಕೆ ಆಗಮಿಸಿ ಮನೆ ಕಳೆದುಕೊಂಡಂತಹ ಮಹಿಳೆ ಕಣ್ಣೀರು ಹಾಕಿ ಅಳಲು ತೋಡಿಕೊಂಡರು. ಮಹಿಳೆಯನ್ನು ಸಮಾಧಾನ ಪಡಿಸಿ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ನಗರ ಗ್ರಾಮ ಆಡಳಿತಾಧಿಕಾರಿ ಶಿವಾನಂದ ನಾಯಕ್, ರಾಜಸ್ವ ನಿರೀಕ್ಷಕ ಓಬುಲೇಶ್ ಅವರಿಗೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಕೊಡಿಸಲು ಸಹಕಾರ ನೀಡುವುದಾಗಿ ತಿಳಿಸಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ನಿಂದ ಗುರುಪೂರ್ಣಿಮೆ ಮತ್ತು 11ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪಾವಗಡ ಬಾಬಾ ಮಂದಿರಗಳಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ನಿಂದ ಗುರುಪೂರ್ಣಿಮೆ ಮತ್ತು 11ನೇ ವರ್ಷದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪಾವಗಡದ ಬಾಬಾ ಮಂದಿರಗಳಲ್ಲಿ ಅದ್ದೂರಿಯಾಗಿ ಶ್ರೀನಿವಾಸ ನಗರದಲ್ಲಿ ಏರ್ಪಡಿಸಲಾಗಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಪ್ರಥಮ ಸ್ಥಾನವಿದೆ. ಗುರುಗಳು ಜನರಲ್ಲಿ ಆವರಿಸುವ ಅಜ್ಞಾನ, ಅಹಂಕಾರ ಹೋಗಲಾಡಿಸಿ ಜ್ಞಾನದ ಬೆಳಕು ನೀಡುತ್ತಾರೆ ಎಂದು ಪ್ರವಚನ ಹೇಳಿದರು. ಗುರುಗಳು ತಮ್ಮ ಪಾಠದಿಂದ ಜಗತ್ತನ್ನು ನಿರಂತರವಾಗಿ ಬೆಳಗಿಸುವ ವ್ಯಕ್ತಿಯಾಗಿದ್ದಾನೆ. ಗುರು ವ್ಯಕ್ತಿಗೆ ಸದಾಚಾರದ ಮಾರ್ಗ ಅನುಸರಿಸಲು ಪ್ರೋತ್ಸಾಹಿಸುತ್ತಾನೆ. ಜೀವನದ ಪ್ರತಿಯೊಂದು ಪಾಠವನ್ನು ನಮಗೆ ಕಲಿಸುತ್ತಾನೆ. ಅವನ ಸೂಚನೆ ಇಲ್ಲದೆ ನಮ್ಮ ದಾರಿಯಲ್ಲಿ ಬರುವ ಕತ್ತಲೆಯನ್ನು ಹೋಗಲಾಡಿಸಲು ಕಷ್ಟ ಎಂದರು. ಆಷಾಢ ಶುದ್ಧ ಪೂರ್ಣಮಿ ದಿನ ಭಾನುವಾರ ಶಿರಡಿ ಸಂಸ್ಥಾನದ ಸತ್ ಸಂಪ್ರದಾಯದಂತೆ ಪಾವಗಡದಲ್ಲಿ ಗುರುಪೂರ್ಣಿಮಾ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು. ಇಂದು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಿ ಗುರುವಿನ ಕೃಪೆಗೆ ಪಾತ್ರರಾದರು. ಟ್ರಸ್ಟ್ ಅಧ್ಯಕ್ಷ ಗೋರ್ತಿ ನಾಗರಾಜ್ ಮಾತನಾಡಿದರು. ಇವತ್ತು ಗುರು ಪೌರ್ಣಿಮೆಯ ಪ್ರಯುಕ್ತ ಹಾಗೂ 11ನೇ ಸಾಯಿಬಾಬಾ ದೇವರ ಮತ್ತು 11ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ಬಂದು ದೇವರ ದರ್ಶನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಸನಾತನ ಧರ್ಮದಲ್ಲಿ ಗುರುಪೂರ್ಣಿಮೆ ಹಿಂದೂಗಳಿಗೆ ಮುಖ್ಯವಾದ ದಿನ. ಈ ದಿನ ಗುರು ಅಥವಾ ಬೋಧಕರ ಪ್ರಾಮುಖ್ಯತೆ ಸ್ಮರಿಸಲಾಗುತ್ತದೆ, ಗುರುವನ್ನ ಪೂಜಿಸಲಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಸನಾತನ ಧರ್ಮದಲ್ಲಿ ಗುರುಪೂರ್ಣಿಮೆ ಹಿಂದೂಗಳಿಗೆ ಮುಖ್ಯವಾದ ದಿನ. ಈ ದಿನ ಗುರು ಅಥವಾ ಬೋಧಕರ ಪ್ರಾಮುಖ್ಯತೆ ಸ್ಮರಿಸಲಾಗುತ್ತದೆ, ಗುರುವನ್ನ ಪೂಜಿಸಲಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ವಿಜಯಪುರದ ಬಸವ ಕಲ್ಯಾಣ ಮಠದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಮಠದ ಶ್ರೀ ಮಹಾದೇವ ಸ್ವಾಮೀಜಿಯವರಿಗೆ ಗುರುದಕ್ಷಿಣೆ ನೀಡಿ ಗುರುಗಳ ಆಶೀರ್ವಾದ ಪಡೆದು ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ, ಭಾರತದಲ್ಲಿ ಮಠಗಳಿಂದ ನಮ್ಮ ಸಂಸ್ಕೃತಿ ಉಳಿದಿದೆ. ಮಠಗಳು ಎಂದಿಗೂ ಉತ್ತಮ ಸಂಸ್ಕೃತಿ, ಅನ್ನದಾನವನ್ನ ನಡೆಸಿಕೊಂಡು ಬಂದಿವೆ ಎಂದರು. ದೇಶದಲ್ಲಿ ಉತ್ತಮ ಮಠವಾದ ಸಿದ್ಧಗಂಗಾ ಮಠದ ಶಾಖೆಯಾದ ವಿಜಯಪುರದ ಬಸವ ಕಲ್ಯಾಣ ಮಠ ತಮ್ಮ ಕ್ಷೇತ್ರದಲ್ಲಿರುವುದು ಪುಣ್ಯವಾಗಿದೆ. ಈ ಮಠದಲ್ಲಿ ಕಾಲೇಜು ಪ್ರಾರಂಭವಾಗಿದ್ದು 2 ಕಟ್ಟಡ ಮಠಕ್ಕೆ ನೀಡಲಾಗುತ್ತಿದೆ. ಮುಂದಿನ ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಹೇಳಿದರು. ಈ ದಿನ ನಮ್ಮ ವಿಜಯಪುರ ಮಠದ ಸ್ವಾಮೀಜಿ ಮತ್ತು ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ತುಮಕೂರು, ಮಾಗಡಿ ಎಲ್ಲ ಕಡೆಯಿಂದ ಬಂದಿರುವಂಥ ಸ್ವಾಮೀಜಿಗಳು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಬಸವಣ್ಣವರ ಚಿಂತನೆಯನ್ನು ಮಠಗಳು ನಿರಂತರವಾಗಿ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಸಮಾಜದ ಬದ್ಧತೆ, ಸಮಾಜದ ಸುಧಾರಣೆ, ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಏನು ಬಸವಣ್ಣವರು ಹೇಳಿದರು,
ಅದನ್ನು ಮಠಗಳು ಕಾರ್ಯರೂಪಕ್ಕೆ ತಂದು ದಾಸೋಹದ ಮುಖಾಂತರ ಈ ದೇಶದಲ್ಲಿ ಬಹುತೇಕ ಭಾರತ ದೇಶದಲ್ಲಿ ಅಕ್ಷರ ದಾಸೋಹ ಮತ್ತು ದಾಸೋಹದ ಜೊತೆಯಲ್ಲಿ ಏನಾದರೂ ಕೆಲಸ ಮಾಡಿದೆ ಅಂದರೆ ಸಿದ್ಧಗಂಗಾ ಮಠ ಮೊಟ್ಟ ಮೊದಲನೇದಿದೆ. ಮತಭೇದವಿಲ್ಲದೆ ಬಸವಣ್ಣವರ ಚಿಂತನೆಯಲ್ಲಿ ಅವರ ಅನುಯಾಯಿಗಳಾಗಿ ಅವರ ದಾರಿಯಲ್ಲಿ ನಡೆದು ಬಂದಂಥ ಮಠ ಅಂದರೆ ಅದು ಸಿದ್ಧಗಂಗಾ ಮಠ. ಆ ಮಠದ ಒಂದು ಶಾಖಾ ಮಠವಾಗಿ ಇಲ್ಲಿ ನಾನು ಸುಮಾರು 2-3 ವರ್ಷದಿಂದ ಬಂದಿದ್ದೆ. ಸಂಪರ್ಕ ಸ್ವಲ್ಪ ಕಡಿಮೆ ಆಯಿತು. ಆದರೂ ಈಗ ಈ ಮಠದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾವ ರೀತಿ ಸಹಾಯ ಬೇಕಾಗ್ತದೆ ನನ್ನ ಕೈಲಾದಷ್ಟು ಕೂಡ ನಾನು ಮಾಡ್ತೀನಿ ಅಂತೇಳಿ ಬಸವ ಕಲ್ಯಾಣದ ಮಾದೇವ ಸ್ವಾಮೀಜಿಗಳು ಮಾತನಾಡಿ, ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಎಂದ್ರ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಲೇಖಕ ಮತ್ತು ಪಾತ್ರಧಾರಿಯಾಗಿದ್ದ ವೇದವ್ಯಾಸರ ಜನ್ಮದಿನದಂದು ವ್ಯಾಸ ಪೂರ್ಣಿಮೆ ಆಚರಿಸಲಾಗುತ್ತದೆ. ಇಂದು ಮಠಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಆಗಮಿಸಿ ಮಠದ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸುವ ಭರವಸೆ ನೀಡಿದ್ದಾರೆ. ಅವರಿಗೆ ಶುಭವಾಗಲಿ ಎಂದ್ರ. ಇನ್ನು ಇದೇ ಸಂದರ್ಭದಲ್ಲಿ ವಿ ಮಂಜುನಾಥ್, ರಾಮಚಂದ್ರಪ್ಪ, ಬಿಎಂ ನಾಗರಾಜು, ನಾರಾಯಣಸ್ವಾಮಿ, ಜಯ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ರ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಅಪಾರ ಜನಸ್ತೋಮ ಸಾಲಿನಲ್ಲಿ ನಿಂತು ಕ್ಷೀರಾಭಿಷೇಕ ಮಾಡಿ ಸಾಯಿಬಾಬಾ ಅವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಪಟ್ಟಣದ ಹೊರವಲಯದ ಒಂದೇ ವಾರ್ಡಿನಲ್ಲಿ ಇರುವ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಶಿರ್ಡಿ ಸಾಯಿಬಾಬಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಜುಲೈ 21ರ ಭಾನುವಾರ ಬೆಳಿಗ್ಗೆ ಬಾಬಾಗೆ 6 ಗಂಟೆಗೆ ದೇವಾಲಯದ ಪ್ರವೀಶ್ ಪಾಂಡೆ ಅರ್ಚಕತ್ವದಲ್ಲಿ ಸುಪ್ರಭಾತ ಸೇವೆ, ಕಾಕಡಾರತಿ, ಮೂಲದೇವರಿಗೆ ಅಭಿಷೇಕ, ಬೆಳಿಗ್ಗೆ 6:30ರಿಂದ 7 ಗಂಟೆವರೆಗೆ ಕ್ಷೀರಾಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ, ಮಹಿಳೆಯರಿಂದ ಬಾಬಾ ಅವರಿಗೆ ಭಜನೆ ಗೀತೆಗಳು ಹಾಗೂ 9 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು.
ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಶ್ರೀ ಶಿರಡಿ ಬಾಬಾ ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಅಪಾರ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಸಾಯಿಬಾಬಾ ಅವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಹನುಮ ಜಯಂತಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಹನುಮನ ಅದ್ದೂರಿ ಮೆರವಣಿಗೆ ಸಾಗಿತು. ದಕ್ಷಿಣ ಕಾಶಿ ನಂಜನಗೂಡು ಕೇಸರಿಮಯವಾಗಿತ್ತು. ಎಲ್ಲೆಡೆ ರಾಮನಾಮ ಜಪ ಜೈಕಾರ ಮೊಳಗಿತು. ಡಿಜೆ ಸಂಗೀತಕ್ಕೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಅದ್ದೂರಿ ಗುರುಪೂರ್ಣಿಮೆ ಆಚರಣೆ. ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಬಾಬಾಗೆ ವಿಶೇಷ ಅಲಂಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಲ್ಲ. ದಲಿತರಿಗೆ ತೀರದ ಮೋಸ ಮಾಡಿದ ಸಿಎಂ ಸಿದ್ದರಾಮಯ್ಯ. ದಲಿತರ ಹೆಸರಿನಲ್ಲಿ ದಲಿತರಿಗೆ ವಂಚನೆ ಮಾಡಿದ ಸಿಎಂ ವಿರುದ್ಧ ಮುಖ್ಯಮಂತ್ರಿ ಹಠಾವೋ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗುರುಪೂರ್ಣಿಮೆ ಸಂಭ್ರಮ. ಬಾಬಾ ಮಂದಿರಗಳಿಗೆ ಹರಿದು ಬಂದ ಭಕ್ತ ಸಾಗರ. ಸಾಲಿನಲ್ಲಿ ನಿಂತು ಬಾಬಾ ದರ್ಶನ ಪಡೆದ ಭಕ್ತರು. ಎಲ್ಲಾ ದೇವಾಲಯಗಳಲ್ಲಿಯೂ ಪ್ರಸಾದ ವಿನಿಯೋಗ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ರೈತ ಹುತಾತ್ಮ ದಿನಾಚರಣೆ. ನರಗುಂದ ಬಂಡಾಯ ರೈತರ ಸ್ವಾಭಿಮಾನದ ಹೋರಾಟ ಎಂದ ರೈತ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ. ರೈತರಿಗೆ ನೀರು, ಗೊಬ್ಬರ, ಬೆಂಬಲ ಬೆಲೆ ನೀಡಲು ಆಗ್ರಹ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.